ಕಳೆದ ಕೆಲವು ವರ್ಷಗಳಿಂದ ಹೈಡ್ರೋಜನ್ ಏನಿದೆ ಇದು ಫಾಸಿಲ್ ಫ್ಯೂಯಲ್ಸ್ಗಳಿಗೆ ರಿಪ್ಲೇಸ್ಮೆಂಟ್ ಆಗಿ ಪಾಪ್ಯುಲರ್ ಆಗ್ತಾ ಇದೆ. ಸದ್ಯಕ್ಕೆ ಹೈಡ್ರೋಜನ್ ತಯಾರಿಸಬೇಕಾದ್ರೆ ಫಾಸಿಲ್ ಫ್ಯೂಯಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಇದನ್ನ ಕೆಲವು ಸೆಕ್ಟರ್ಸ್ಗಳಲ್ಲೂ ಕೂಡ ಯೂಸ್ ಮಾಡೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಅಲ್ಲಿ ಟ್ರೆಡಿಷನಲ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡೋ ಬದಲು ಇದನ್ನ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಅದನ್ನ ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅರ್ಥ ಆಗೋದೇನು, ಇದರ ಒಂದು ಸ್ಟೋರೇಜ್ ತುಂಬಾ ಈಸಿ ಆಗಿರುತ್ತೆ ಮತ್ತೆ ಇದು ಹೈ ಟೆಂಪರೇಚರ್ಸ್ನಲ್ಲೂ ಕೂಡ ಬರ್ನ್ ಆಗುತ್ತೆ ಅಂತ. ಸ್ಟೀಲ್ ಇಂಡಸ್ಟ್ರಿಯಿಂದ ಹಿಡಿದುಕೊಂಡು ಈ ಶಿಪ್ಪಿಂಗ್ ಮತ್ತೆ ಏವಿಯೇಷನ್ ಇಂಡಸ್ಟ್ರಿವರೆಗೂ ಕೂಡ ಹೈಡ್ರೋಜನ್ ಬಹಳ ಒಂದು ಹೈ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ. ಇನ್ನು ಗ್ರೀನ್ ಹೈಡ್ರೋಜನ್ ಇದು ರಿನ್ಯೂಬಲ್ ಎನರ್ಜಿ ಸೋರ್ಸಸ್ ಅನ್ನ ಯೂಸ್ ಮಾಡಿ ಪ್ರೊಡ್ಯೂಸ್ ಮಾಡ್ತಿರೋ ಒಂದು ಹೈಡ್ರೋಜನ್ಗಿಂತಲೂ ಕೂಡ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದರಲ್ಲಿದೆ. ಆದ್ರೆ ಈ ಎಕ್ಸ್ಪೆಕ್ಟೇಷನ್ ಸದ್ಯಕ್ಕೆ ಮೀಟ್ ಆಗ್ತಾ ಇಲ್ಲ. ಹೈಡ್ರೋಜನ್ ಪ್ರೊಡಕ್ಷನ್ ಬೇರೆ ಫ್ಯೂಯಲ್ಸ್ ತರ ಒಂದು ಕಮರ್ಷಿಯಲಿ ಇದನ್ನ ಫಿಸಿಬಲ್ ಇಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರನೇ ಇದರ ಒಂದು ಪ್ರೋಗ್ರೆಸ್ ಏನಿದೆ ಬಹಳ ಸ್ಲೋ ಆಗಿರೋದು. ಇನ್ನು ಗ್ರೀನ್ ಹೈಡ್ರೋಜನ್ ನ ಕಂಡೀಷನ್ಸ್ ಇನ್ನೂ ಕೂಡ ಜಾಸ್ತಿ ಇದೆ. ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಹೈಡ್ರೋಜನ್ ಫಾಸಿಲ್ ಫ್ಯೂಯಲ್ಸ್ ಅನ್ನ ಒಂದು ಕ್ಲೀನ್ ಫ್ಯೂಯಲ್ ಆಗಿ ರಿಪ್ಲೇಸ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಹಿಡಿಬಹುದು. IEA ಅಂದ್ರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ ಹೇಳ್ತೀವಿ, ಇತ್ತೀಚೆಗೆ ಈ ಒಂದು ಹೈಡ್ರೋಜನ್ ಪ್ರೊಡಕ್ಷನ್ ನ ಕರೆಂಟ್ ಕಂಡೀಷನ್ ಮೇಲೆ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆ ರಿಪೋರ್ಟ್ ಅನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ. ಮೊದಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ಈ ಹೈಡ್ರೋಜನ್ ಪ್ರೊಡಕ್ಷನ್ ಇಂದ ಕರೆಂಟ್ ಕಂಡೀಷನ್ಸ್ ಯಾವ ರೀತಿ ಇರುತ್ತೆ ಅಂತ. ಅದಾದ್ಮೇಲೆ ನಮಗೆ ಹೈಡ್ರೋಜನ್ ಪ್ರೊಡಕ್ಷನ್ ನ ಚಾಲೆಂಜಸ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಕೊನೆಗೆ ಅಂದ್ರೆ ವಿಡಿಯೋ ಕೊನೆಯಲ್ಲಿ ನಾವು ಈ ಒಂದು ಕರೆಂಟ್ ಹೈಡ್ರೋಜನ್ ಪ್ರೊಡಕ್ಷನ್ ಇಂಡಿಯಾಗೆ ಯಾವ ರೀತಿ ಒಂದು ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ಇವತ್ತಿನ ಝೀರೋ ದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಹೈಡ್ರೋಜನ್ ಪ್ರೊಡಕ್ಷನ್ ನ ಕರೆಂಟ್ ಕಂಡೀಷನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. IEA ಇದರ ಒಂದು ಹಿಂದಿನ ವರ್ಷದ ರಿಪೋರ್ಟ್ ಪ್ರಕಾರ ಹೈಡ್ರೋಜನ್ ಪ್ರೊಡಕ್ಷನ್ ನಲ್ಲಿ ಬಹಳ ಎನರ್ಜಿ ವೇಸ್ಟ್ ಆಗ್ತಿದೆಯಂತೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಪ್ರಾಬ್ಲಮ್ಸ್ ಅಲ್ಲಿ ಬಹಳ ಚೇಂಜ್ ಆಗೇ ಇಲ್ಲ ಅಂತ ಇವ್ರು ಹೇಳ್ತಿರೋದು. ನೀರಿನಿಂದ ಹೈಡ್ರೋಜನ್ ತಯಾರಿಸಬೇಕಾದ್ರೆ ಎಲೆಕ್ಟ್ರೋಲೈಸರ್ಸ್ ನ ಯೂಸ್ ಮಾಡಲಾಗುತ್ತೆ. ಇನ್ನು ಎಲೆಕ್ಟ್ರೋಲೈಸರ್ ಏನಿದೆ ಇದನ್ನ ಆಪರೇಟ್ ಮಾಡೋದ್ರಲ್ಲಿ 1/3 ಪವರ್ ಲಾಸ್ ಆಗುತ್ತೆ. ಅದರ ನಂತರ ಈ ಒಂದು ಹೈಡ್ರೋಜನ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಅದನ್ನ ಕಂಪ್ರೆಸ್ ಮಾಡ್ತೀವಿ, ಕೂಲ್ ಅಥವಾ ಈ ಒಂದು ಅಮೋನಿಯಾ ಆಗಿ ಕನ್ವರ್ಟ್ ಮಾಡೋದ್ರಲ್ಲಿ ಮತ್ತಷ್ಟು ಎನರ್ಜಿ ಯೂಸ್ ಆಗುತ್ತೆ. ಇದರ ನಂತರ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂದ್ರೆ ಹೈಡ್ರೋಜನ್ ಅನ್ನ ಈ ಒಂದು ಫ್ಯೂಯಲ್ ಸೆಲ್ ನಲ್ಲಿ ಯೂಸ್ ಮಾಡಿದ್ರೆ ಮತ್ತಷ್ಟು 40% ಎನರ್ಜಿ ಲಾಸ್ ಆಗುತ್ತೆ ಅಂತ ಹೇಳ್ತಿರೋದು. ಈ ಪೂರ್ತಿ ಪ್ರಾಸೆಸ್ ನ ಕೊನೆಯಲ್ಲಿ ಬರೀ 30-40% ಎನರ್ಜಿ ಉಳಿಯುತ್ತೆ. ಇನ್ನು ಫಾಸಿಲ್ ಫ್ಯೂಯಲ್ ನಿಂದ ಜನರೇಟ್ ಆದ್ರೂ ಕೂಡ ಎಲೆಕ್ಟ್ರಿಸಿಟಿ ಕನಿಷ್ಠ ಇದ್ದಕ್ಕಿದ್ದ ಹಾಗೆ ಅಂದ್ರೆ ಹೆಚ್ಚು ಎಫಿಷಿಯಂಟ್ ಆಗಿದೆ ಅಂತ ಇವ್ರು ಹೇಳ್ತಿರೋದು. ಅದಕ್ಕೋಸ್ಕರನೇ ಕಾರ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೆ ಅಥವಾ ನಮ್ಮ ಮನೆಗಳಲ್ಲೂ ಕೂಡ ಈ ಎವ್ರಿ ಡೇ ಕಸ್ಟಮರ್ಸ್ ಯಾರೆಲ್ಲ ಇರ್ತಾರೆ ಅವರು ಹೈಡ್ರೋಜನ್ ನ ಯೂಸ್ ಮಾಡೋದು ಅಂದ್ರೆ ಅತ್ಯಂತ ಸೂಕ್ತ ಅಲ್ಲ ಅಂತ ಅನ್ಕೊಳ್ತಾರೆ. ಸದ್ಯಕ್ಕೆ ಹೈಡ್ರೋಜನ್ ಕೇವಲ ಎಲೆಕ್ಟ್ರಿಸಿಟಿ ಆಕ್ಸೆಸ್ ಈ ಸಿಗದೇ ಇರುವಂತಹ ಜಾಗಗಳಿರುತ್ತಲ್ವಾ ಅದು ಅಥವಾ ಸಿಚುವೇಶನ್ಸ್ ನಲ್ಲಿ ಕೆಲಸಕ್ಕೆ ಬರುತ್ತೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಲಾಂಗ್ ಡಿಸ್ಟೆನ್ಸ್ ಶಿಪ್ಪಿಂಗ್ ಆಗಿರ್ಬೋದು ಮತ್ತೆ ಸ್ಟೀಲ್ ಪ್ಲಾಂಟ್ಸ್ ಹಾಗೆ ಕೆಮಿಕಲ್ ಪ್ರೊಡಕ್ಷನ್ ನಲ್ಲಿ ಹೈಡ್ರೋಜನ್ ನ ಜಾಸ್ತಿ ಬಳಸೋದಕ್ಕೆ ಸೂಕ್ತ ಅಂತ ಎಲ್ಲರೂ ಅನ್ಕೊಳ್ತಾರೆ. ಆದ್ರೆ ಪ್ರೊಡಕ್ಷನ್ ನ ಒಂದು ಕರೆಂಟ್ ಕಂಡೀಷನ್ಸ್ ಇಂದಾಗಿ ಇದರ ಒಂದು ಲಾರ್ಜ್ ಸ್ಕೇಲ್ ಯೂಸ್ ಆಗ್ತಾನೆ ಇಲ್ಲ. ಇದು IEA ನ ಒಂದು ಹಿಂದಿನ ವರ್ಷದ ರಿಪೋರ್ಟ್. ಈಗ ಈ ವರ್ಷದ ರಿಪೋರ್ಟ್ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ. ರಿಪೋರ್ಟ್ ನ ಪ್ರಕಾರ ಹೈಡ್ರೋಜನ್ ಇದೊಂದು ಯೂಸ್ ಹೆಚ್ಚಾಗ್ತಾ ಇದೆ ಅಂತ ಅವರೇನೋ ಹೇಳ್ತಿದ್ದಾರೆ. 2024ರಲ್ಲಿ ಗ್ಲೋಬಲಿ ನೀವು ನೋಡೋದಾದ್ರೂ ಸುಮಾರು 100 ಮಿಲಿಯನ್ ಟನ್ಸ್ ಹೈಡ್ರೋಜನ್ ಯೂಸ್ ಆಗ್ತಿತ್ತು. ಆದ್ರೆ ಈ ಯೂಸ್ ನಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಈಗಾಗಲೇ ಹೈಡ್ರೋಜನ್ ಯೂಸ್ ಆಗ್ತಾ ಇದ್ದ ಇಂಡಸ್ಟ್ರಿನಲ್ಲೇ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಆಯಿಲ್ ರಿಫೈನಿಂಗ್, ಫರ್ಟಿಲೈಸರ್ಸ್, ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಮೆಥನಾಲ್ ನಂತರದ ಈ ಒಂದು ಕೆಮಿಕಲ್ಸ್ ನೀವು ನೋಡೋದಾದ್ರೆ ಇದರಲ್ಲಿ ಯೂಸ್ ಮಾಡುವಂತಹ ಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಇನ್ನು ಎನರ್ಜಿ ಪ್ರೊಡಕ್ಷನ್ಗೆ ಈ ಒಂದು ಹೈಡ್ರೋಜನ್ ಏನಿದೆ ಇದರ ಒಂದು ಯೂಸ್ ಬಹಳ ಕಡಿಮೆ ಇದೆ ಅಂತ ಹೇಳ್ಬೋದು. ಈ ಒಂದು ಯೂಸ್ ಮಾಡ್ತಿರುವಂತಹ ಇಂಡಸ್ಟ್ರಿನ ಬಿಟ್ರೆ ಬೇರೆ ಯಾವುದೇ ಇಂಡಸ್ಟ್ರಿನಲ್ಲೂ ಕೂಡ ಹೈಡ್ರೋಜನ್ಗೆ ಯಾವುದೇ ರೀತಿಯಾದಂತಹ ಈ ಒಂದು ಸೋರ್ಸ್ ಆಫ್ ಡಿಮ್ಯಾಂಡ್ ಬರ್ತಾನೆ ಇಲ್ಲ. ಇನ್ನೊಂದು ಟೆನ್ಷನ್ ಮಾಡ್ಕೊಳ್ಳುವಂತ ಕಾರಣ ಏನ್ ಗೊತ್ತಾ, ಈ ಒಂದು ಹೈಡ್ರೋಜನ್ ನ ಸೋರ್ಸ್ ಅಂತ ಹೇಳ್ಬೋದು. ಕರೆಂಟ್ ಪ್ರೊಡಕ್ಷನ್ 96% ಹೈಡ್ರೋಜನ್ ಅನ್ನ ಯೂಸ್ ಮಾಡ್ತಿದೆ. ಇನ್ನು ಫಾಸಿಲ್ ಫ್ಯೂಯಲ್ಸ್ ಇಂದ ಜನರೇಟ್ ಆಗುತ್ತೆ. ಹೌದು, ಫಾಸಿಲ್ ಫ್ಯೂಯಲ್ ಯೂಸ್ ಮಾಡೋದ್ರಿಂದ ಈ ಒಂದು ಹೈಡ್ರೋಜನ್ ಏನಿದೆ ಇದರ ಒಂದು ಲೈಫ್ ಸೈಕಲ್ ನ ನೀವು ನೋಡೋದಾದ್ರೆ ಕಾರ್ಬನ್ ಎಮಿಷನ್ ಆಗತ್ತೆ. ಅದಕ್ಕೋಸ್ಕರನೇ ಇದು ಗ್ರೇ ಅಥವಾ ಗ್ರೀನ್ ಹೈಡ್ರೋಜನ್ ಅಂತ ಕರೆಯಲಾಗೋದು. ಇನ್ನು ಗ್ರೀನ್ ಹೈಡ್ರೋಜನ್ ಇಂದ ಕಾರ್ಬನ್ ಎಮಿಷನ್ ಆಗಲ್ಲ, ಅದರ ಒಂದು ಪ್ರೊಡಕ್ಷನ್ ಅಲ್ಲೂ ಕೂಡ ಏನು ಅಂತ ರೀತಿ ಪ್ರಾಬ್ಲಮ್ಸ್ ಇರಲ್ಲ. ಆದ್ರೆ ಕನ್ಸಪ್ಷನ್ ಕೂಡ ಜಾಸ್ತಿ ಇರೋದಿಲ್ಲ. ಇದೇ ಒಂದು ಡಿಫೆಕ್ಟ್ ಅಂತ ಹೇಳ್ಬೋದು. ಹಾಗಿದ್ರೆ ಹೈಡ್ರೋಜನ್ ಯೂಸ್ ಮಾಡೋದ್ರ ಮೇನ್ ರೀಸನ್ ನೀವು ನೋಡೋದಾದ್ರೆ ಎಮಿಷನ್ ಕಮ್ಮಿ ಮಾಡುತ್ತೆ ಅನ್ನೋದಾದ್ರೂ ಕೂಡ ನಾವು ಯಾಕೆ ಗ್ರೇ ಅಥವಾ ಬ್ರೌನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ? ಈಗ ಅದಕ್ಕೆ ಇಲ್ಲಿದೆ ಆನ್ಸರ್.
IEA ಎಲ್ಲ ಒಂದು ಹೈಡ್ರೋಜನ್ ಪ್ರಾಜೆಕ್ಟ್ಸ್ ಅನ್ನ ಟ್ರ್ಯಾಕ್ ಮಾಡುತ್ತೆ. ಹೌದು, ಅದರ ಒಂದು ಟೋಟಲ್ ಬೇಸಿಸ್ ಮೇಲೆ 2030 ಒಂದು ಪೊಟೆನ್ಷಿಯಲ್ ಪ್ರೊಡಕ್ಷನ್ ಕ್ಯಾಲ್ಕುಲೇಟ್ ಮಾಡುತ್ತೆ. ನೋಡಿ, ಹಿಂದಿನ ವರ್ಷ ನಾವು ನೋಡೋದಾದ್ರೆ 49 ಮಿಲಿಯನ್ ಟನ್ಸ್ ಲೋ ಎಮಿಷನ್ ಹೈಡ್ರೋಜನ್ ಪ್ರೊಡಕ್ಷನ್ ಏನಿತ್ತು ಅದು ಪ್ರಾಜೆಕ್ಟ್ಸ್ಗಳಾಗಿತ್ತು ಅಂತ. ಈ ವರ್ಷ ಈಗ ನಂಬರ್ಸ್ನ ನೀವು ನೋಡೋದಾದ್ರೆ 37 ಮಿಲಿಯನ್ ಟನ್ಸ್ಗೆ ಇಳಿದೋಗಿದೆ. ಹಾಗಿದ್ರೆ ಇದು ಈ ರೀತಿ ಬಿದ್ದೋಗಿರೋದಕ್ಕೆ ಕಾರಣ ಏನು? ಗ್ಯಾರಂಟಿಡ್ ಕಸ್ಟಮರ್ಸ್ನ ಕೊರತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಅರ್ಥ ಆಗೋದೇನು ಗೊತ್ತಾ, ಯಾವುದೇ ಹೈಡ್ರೋಜನ್ ಪ್ಲಾಂಟ್ ಫಂಕ್ಷನ್ ಆಗೋಕೆ ಅದರ ಕಸ್ಟಮರ್ಸ್ ಆಫ್ ಟೇಕ್ ಅಗ್ರಿಮೆಂಟ್ ಸೈನ್ ಮಾಡಬೇಕಾಗತ್ತೆ. ಇನ್ನು ಆಫ್ ಟೇಕ್ ಅಗ್ರಿಮೆಂಟ್ಸ್ನ ಒಂದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಬೇಸಿಕ್ಲಿ ಇದರಲ್ಲಿ ಕಸ್ಟಮರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಹೈಡ್ರೋಜನ್ ಅನ್ನ ಪರ್ಚೇಸ್ ಮಾಡಿಕೊಂಡು ಪ್ರಾಮಿಸ್ ಮಾಡ್ತಾರೆ. ಅಂದ್ರೆ ಹೈಡ್ರೋಜನ್ ಪ್ಲಾಂಟ್ಸ್ಗೆ ಹೊಸ ಫೆಸಿಲಿಟೀಸ್ಗಳು ಮತ್ತೆ ಪ್ರೊಡ್ಯೂಸರ್ ಹತ್ರ ಇಂತಹ ಕಾಂಟ್ರಾಕ್ಟ್ಸ್ ಇದ್ದಾಗ ಮಾತ್ರ ಕಮಿಷನ್ಸ್ ಆಗತ್ತೆ, ನಾವು ಇದನ್ನ ಮಾಡ್ಕೊಳ್ತೀವಿ ಅಂತ ಅವ್ರು ಹೇಳೋದು. 2024 ಕೇವಲ 1.7 ಮಿಲಿಯನ್ ಟನ್ಸ್ ಹೈಡ್ರೋಜನ್ ಏನಿತ್ತು ಇದು ಹೊಸ ಆಫ್ ಟೇಕ್ ಅಗ್ರಿಮೆಂಟ್ಸ್ ಅನ್ನ ಸೈನ್ ಮಾಡ್ಕೊಂಡಿದ್ದನ್ನ ತೋರಿಸಿದೆ. ಅದರಲ್ಲಿ ಕೇವಲ 20% ಮಾತ್ರ ಲೀಗಲಿ ಬೈಂಡಿಂಗ್ ಆಗಿದ್ದು, ಉಳಿದ ಅಗ್ರಿಮೆಂಟ್ಸ್ ನೀವು ನೋಡೋದಾದ್ರೆ ನಾನ್ ಕಮಿಟಬಲ್ ಆಗಿತ್ತು. ಈ ಒಂದು ಡಿಮ್ಯಾಂಡ್ ವೀಕ್ನೆಸ್ ಆಗಿರ್ಬೋದು ಮತ್ತೆ ಬೈಯರ್ಸ್ ನ ಒಂದು ಆಬ್ಸೆನ್ಸ್ ಏನಿದೆ, ಇದರಿಂದಾನೆ ಡೆವಲಪರ್ಸ್ ಹೊಸ ಪ್ರಾಜೆಕ್ಟ್ಸ್ಗೆ ಹಣನ ರೇಸ್ ಮಾಡಕ್ ಆಗ್ಲೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಹಲವಾರು ಈ ಒಂದು ಹೈಡ್ರೋಜನ್ ಪ್ರೊಡಕ್ಷನ್ ಈ ಒಂದು ಪ್ರಾಜೆಕ್ಟ್ ನ ಕ್ಯಾನ್ಸಲ್ ಕೂಡ ಅವಾಗವಾಗ ಮಾಡ್ಬಿಟ್ರು. ಈ ಕ್ಯಾನ್ಸಲೇಷನ್ಸ್ ನ ಅತಿ ದೊಡ್ಡ ಕಾರಣ ಏನ್ ಗೊತ್ತಾ, ಇದರಲ್ಲಿರುವಂತ ರೆಗ್ಯುಲೇಷನ್ಸ್. ಟೋಟಲ್ ಕ್ಯಾನ್ಸಲೇಷನ್ಸ್ ನಲ್ಲಿ ಸುಮಾರು ನೀವು ನೋಡೋದಾದ್ರೆ 40% ರೆಗ್ಯುಲೇಟರಿ ಇಶ್ಯೂಸ್ ನಿಂದಾನೇ ಆಗಿರೋದು. ಸ್ಲೋ ಪರ್ಮಿಟ್ಸ್, ಅನ್ಕ್ಲಿಯರ್ ರೂಲ್ಸ್ ಅಥವಾ ಈ ಒಂದು ರೆಡ್ ಟ್ಯಾಪಿಸಮ್ ಅಂತ ಹೇಳ್ತೀವಿ. ಇವುಗಳಿಂದ ಪ್ರಾಜೆಕ್ಟ್ಸ್ಗಳು ಜಾಸ್ತಿ ಕಾಲ ಉಳ್ಕೊಳಕ್ ಆಗ್ತಿರ್ಲಿಲ್ಲ. ಇನ್ನು ಲ್ಯಾಕ್ ಆಫ್ ಫಂಡಿಂಗ್, ಯಾರು ಕೂಡ ಫಂಡ್ ಮಾಡೋದಕ್ಕೆ ಮುಂದೆ ಬರ್ತಾನೆ ಇರಲಿಲ್ಲ. ಇದೇ ಕಾರಣದಿಂದ ಕ್ಯಾನ್ಸಲೇಷನ್ಸ್ ಒಂದು ದೊಡ್ಡ ಕಾರಣ ಅಂತ ಹೇಳ್ಬೋದು. ಈಗ ಸಫಿಶಿಯಂಟ್ ಆಗಿರೋ ಮೂಮೆಂಟ್ಸ್ಗಳೇ ಇಲ್ಲ ಅಂತಂದ್ರೆ ಪ್ರಾಜೆಕ್ಟ್ಸ್ಗಳು ಏನ್ ಮಾಡತ್ತೆ, ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಮುಗ್ದೋಗತ್ತೆ. ಈ ವೀಕ್ ಡಿಮ್ಯಾಂಡ್ ಮತ್ತೆ ಪ್ರಾಜೆಕ್ಟ್ ಪೈಪ್ಲೈನ್ಸ್ ಶ್ರಿಂಕ್ ಆಗ್ತಾ ಇದ್ರು ಹೈಡ್ರೋಜನ್ ಪ್ರಾಜೆಕ್ಟ್ಸ್ ಗಳಿಗೆ ಫಂಡ್ ಎಲ್ಲೋ ಒಂದ್ ಕಡೆ ಸಿಗ್ತಾ ಇದೆ. ಕೇವಲ ಅದರ ಟಾರ್ಗೆಟ್ ಈಗ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು. ಹೆಚ್ಚಿನ ಫಂಡ್ಸ್ ಈಗ ಅಪ್ಕಮಿಂಗ್ ಅಥವಾ ಈ ಒಂದು ಸ್ಪೆಕ್ಯುಲೇಟಿವ್ ಪ್ರಾಜೆಕ್ಟ್ಸ್ ಗಳಲ್ಲಿ ಇನ್ವೆಸ್ಟ್ ಆಗ್ತಾ ಇಲ್ಲ. ಅವು ಆಕ್ಚುಲಿ ನೀವು ನೋಡೋದಾದ್ರೆ ಕನ್ಸ್ಟ್ರಕ್ಷನ್ ಫೇಸ್ ತಲುಪ್ತಿದ್ರು ಕೂಡ ಪ್ರಾಜೆಕ್ಟ್ ಮೇಲೆ ಫೋಕಸ್ ಮಾಡ್ತಾ ಇದೆ. 2024 ಲೋ ಎಮಿಷನ್ ನೀವು ನೋಡೋದಾದ್ರೆ ಹೈಡ್ರೋಜನ್ ಪ್ಲಾಂಟ್ಸ್ ಬಿಲ್ಡ್ ಮಾಡೋದ್ರಲ್ಲೇ $4.3 ಈ ಒಂದು ಬಿಲಿಯನ್ ಸ್ಪೆಂಡ್ ಮಾಡಕ್ಕಾಯ್ತು. ಮುಂದಿನ ವರ್ಷ ಈ ಅಮೌಂಟ್ ಡಬಲ್ ಆಗುವಂತಹ ಎಕ್ಸ್ಪೆಕ್ಟೇಷನ್ಸ್ ಅನ್ನು ಇಟ್ಕೊಂಡಿದ್ದಾರೆ. ಈ ಗ್ರೋತ್ ನೀವು ನೋಡೋದಾದ್ರೆ ಚೈನಾ, ಯುರೋಪ್ ಮತ್ತೆ ಮಿಡಲ್ ಈಸ್ಟ್ ನ ಅಂದ್ರೆ ಈ ಪಾರ್ಟ್ಸ್ ಇಂದ ಬರ್ತಿದೆ ಅಂತ ಗೊತ್ತಾಗ್ತಿರೋದು. ಈ ಒಂದು ರೀಜನ್ಸ್ ನಲ್ಲಿ ಅಂದ್ರೆ ಏರಿಯಾದಲ್ಲಿ ಗವರ್ಮೆಂಟ್ ಒಂದು ಡೈರೆಕ್ಟ್ ಆಗಿ ಪ್ರಾಜೆಕ್ಟ್ಸ್ ಗಳು ಏನಿರುತ್ತೆ ಅಲ್ವಾ ಅದಕ್ಕೆ ಫಂಡ್ ಮಾಡ್ತಾ ಇದೆ. ಇಲ್ಲ ಅಂತಂದ್ರೆ ಪಾಲಿಸಿ ಮೂಲಕ ಸ್ಟೇಬಲ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆದ್ರೆ ಪಬ್ಲಿಕ್ ಮಾರ್ಕೆಟ್ಸ್ ನೀವು ಒಂದ್ಸಲ ನೋಡೋದಾದ್ರೂ ಕೂಡ ಇಲ್ಲಿ ಸಿಚುವೇಶನ್ ತುಂಬಾ ಡಿಫ್ರೆಂಟ್ ಬಿಡಿ. ಕೆಲವು ವರ್ಷಗಳ ಹಿಂದೆ ಈ ಒಂದು ಎಲೆಕ್ಟ್ರೋಲೈಸರ್ಸ್, ಫ್ಯೂಯಲ್ ಸೆಲ್ಸ್ ಅಂತ ಏನ್ ಹೇಳ್ತೀವಿ ಅದು, ಅಥವಾ ಹೈಡ್ರೋಜನ್ ಟ್ರಕ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಂತಹ ಕಂಪನೀಸ್ಗಳಿಗೆ ಬಹಳ ಸ್ಟ್ರಾಂಗ್ ಪಬ್ಲಿಕ್ ಸಪೋರ್ಟ್ ಸಿಗ್ತಾ ಇತ್ತು. ಇದರ ಒಂದು ಸ್ಟಾಕ್ ಪ್ರೈಸ್ ನ ಹೈಪ್ ನಿಂದಾನೇ ಹೆಚ್ಚಾಗ್ತಾ ಇತ್ತು ಅಂತ ಹೇಳ್ಬೋದು. ಆದ್ರೆ ವೀಕ್ ಡಿಮ್ಯಾಂಡ್ ಮತ್ತೆ ಕಂಪನೀಸ್ ನ ಒಂದು ಲೋ ರೆವಿನ್ಯೂಸ್ ನಿಂದ ಈ ಪ್ರೈಸಸ್ ಬಹಳ ವೇಗವಾಗಿ ಇಳಿದೋಯ್ತು. ಕೆಲವು ಕಂಪನೀಸ್ಗಳ ಒಂದು ಬ್ಯಾಂಕ್ರಪ್ಟ್ ಅಂತಾನೂ ಕೂಡ ಹೇಳ್ಬೋದು. ಕ್ಲಿಯರ್ ಆಗಿ ಇಲ್ಲಿ ನಮ್ಗೆ ಅರ್ಥ ಆಗೋದೇನ್ ಗೊತ್ತಾ, ಹೈಡ್ರೋಜನ್ ಇಂಡಸ್ಟ್ರಿ ಒಂದು ಹೈ ಫೇಸ್ ಏನಿದೆ ಅದು ಮುಗಿತಾ ಬರ್ತಿದೆ. ಮತ್ತೆ ಇನ್ವೆಸ್ಟರ್ಸ್ಗೂ ಈಗ ಲೋ ರಿಸ್ಕ್ ಪ್ರಾಜೆಕ್ಟ್ಸ್ ನಲ್ಲಿ ತಮ್ಮ ಹಣ ಇನ್ವೆಸ್ಟ್ ಏನ್ ಮಾಡ್ತಿದ್ರು ಅಲ್ವಾ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ. ಸುಮಾರು ಇಡೀ ಹೈಡ್ರೋಜನ್ ಇಂಡಸ್ಟ್ರಿಯಲ್ಲಿ ಒಂದೇ ಟ್ರೆಂಡ್ ನೋಡಕ್ ಸಿಗ್ತಾ ಇದೆ. ಈಗ ಹೈಡ್ರೋಜನ್ ಪ್ರಾಜೆಕ್ಟ್ಸ್ ಏನಿದೆ ಇದು ಫೇಲ್ ಆಗ್ತಿದೆ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತು. ಅಂದ್ರೆ ಹೈಡ್ರೋಜನ್ ಪ್ರೊಡಕ್ಷನ್ ಸಾಧ್ಯನೇ ಇಲ್ಲ ಅಥವಾ ಬಹಳ ಕಷ್ಟ ಅಂತ ಏನೂ ಅಲ್ಲ. ಇದು ಪಾಲಿಸಿ, ಫಂಡಿಂಗ್ ಮತ್ತೆ ಡಿಮ್ಯಾಂಡ್ ಅಲೈನ್ ಆಗ್ತಾ ಇಲ್ಲ ಅನ್ನೋ ಒಂದೇ ಕಾರಣ ಅಂತ ಇಲ್ಲಿ ಗೊತ್ತಾಗೋದು. ಆದ್ರೆ ನಾನು ಹೇಳ್ದ ಹಾಗೆ ಈ ಪ್ರಾಬ್ಲಮ್ ಏನಿದೆ ಅಲ್ವಾ ಇದು ಆಲ್ಮೋಸ್ಟ್ ಇಡೀ ಹೈಡ್ರೋಜನ್ ಇಂಡಸ್ಟ್ರಿಯನ್ನ ಅಂದ್ರೆ ತೊಂದರೆಗೆ ಒಳಗಾಗೋ ಹಾಗೆ ಮಾಡ್ತಿದೆ. ಒಂದು ದೇಶ ಇದೆ ಅದು ಈ ಪ್ರಾಬ್ಲಮ್ ನಿಂದ ಸೇಫ್ ಆಗಿದೆ ಅಂತ ಹೇಳ್ಬೋದು, ಅದೇ ಚೈನಾ. ಆದ್ರೆ ಚೈನಾಗೆ ಈ ಸೇಫ್ಟಿ ಹೇಗ್ ಬಂತು? ಹೈಡ್ರೋಜನ್ ಪ್ರೊಡಕ್ಷನ್ಗೆ ಎಲೆಕ್ಟ್ರೋಲೈಸರ್ಸ್ ಬೇಕಾಗತ್ತೆ. ಇನ್ನು ಎಲೆಕ್ಟ್ರೋಲೈಸರ್ಸ್ ನೀವು ನೋಡೋದಾದ್ರೆ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ನೀರನ್ನ ತಯಾರು ಮಾಡ್ತಾರೆ. ಇನ್ನು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಇದು ಸ್ಪ್ಲಿಟ್ ಮಾಡುತ್ತೆ ಅಲ್ವಾ. ಇನ್ನು ಈ ಒಂದು ಕಡಿಮೆ ರೇಟ್ನ ಒಂದು ಎಲೆಕ್ಟ್ರೋಲೈಸರ್ಸ್ ಇಲ್ಲದೆ ಹೈಡ್ರೋಜನ್ ಪ್ರೊಡಕ್ಷನ್ ಸ್ಕೇಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಇಲ್ಲೇ ನೋಡಿ ಚೈನಾಗೆ ಬೆನಿಫಿಟ್ ಸಿಗೋದು. ಚೈನಾ ಗ್ಲೋಬಲ್ ಎಲೆಕ್ಟ್ರೋಲೈಸರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸ್ಪೇಸ್ ನೀವು ನೋಡೋದಾದ್ರೆ 60% ಕಂಟ್ರೋಲ್ ಮಾಡುತ್ತೆ. ಮತ್ತೆ ಚೈನಾ ಹತ್ರ ಈ ಒಂದು ಇನ್ಸ್ಟಾಲ್ಡ್ ಕೆಪಾಸಿಟಿಯ ಸುಮಾರು 50% ಇದೆ ಅಂತ ಹೇಳ್ಬೋದು. ಅದು ಈಗ ಡಾಮಿನೆಂಟ್ ಪೊಸಿಷನ್ ನಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದೆ. ಚೈನಾನ ನೀವು ನೋಡೋದಾದ್ರೆ ಕಮರ್ಷಿಯಲ್ ಡಿಪ್ಲಾಯ್ಮೆಂಟ್ ಅಂತ ಏನ್ ಹೇಳ್ತೀವಿ ಅದು 2021 ಸ್ಟಾರ್ಟ್ ಆಗಿತ್ತು. ಅಂದ್ರೆ ಇಲ್ಲಿ ಅರ್ಥ ಆಗೋದೇನ್ ಗೊತ್ತಾ, ಹೈಡ್ರೋಜನ್ ಹಾರ್ಡ್ವೇರ್ ನ ಮೆಜಾರಿಟಿ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಅಥವಾ ಆಪರೇಟ್ ಇಂದ ಆಗತ್ತೆ ಅಂತ.
ಚೈನಾ ಹತ್ರ ಈ ಮೆಜಾರಿಟಿ ಅಂದ್ರೆ ದೇಶದ ಕಾಸ್ಟ್ ಅಡ್ವಾಂಟೇಜ್ ನಿಂದ ಬಂದಿದೆ. ಯುರೋಪ್ ಅಥವಾ ಯುಎಸ್ಗೆ ಅಂದ್ರೆ ಅಮೆರಿಕಾಗೆ ನೀವು ಹೋಲಿಸಿದ್ರೆ ಚೈನಾದಲ್ಲಿ ಗ್ರೀನ್ ಹೈಡ್ರೋಜನ್ 40-45% ಕಡಿಮೆ ರೇಟ್ಸ್ ನಲ್ಲಿ ಪ್ರೊಡ್ಯೂಸ್ ಮಾಡಬಹುದು. ಒಂದ್ಸಲ ಯೋಚನೆ ಮಾಡಿ, ಈ ಕಾಸ್ಟ್ ಅಡ್ವಾಂಟೇಜ್ ಹಿಂದೆ ಒಂದು ಪೂರ್ತಿ ಅಂದ್ರೆ ಚೈನ್ ಇದೆ, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಚೈನಾಗೆ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡೋದು ತುಂಬಾ ಕಡಿಮೆ. ಯಾಕೆ ಗೊತ್ತಾ? ಚೈನಾದಲ್ಲಿ ಎಲೆಕ್ಟ್ರಿಸಿಟಿ ಕಾಸ್ಟ್ ಕಡಿಮೆ ಇದೆ ಅಂತ. ಇನ್ನು ಹೈಡ್ರೋಜನ್ ಪ್ರೊಡಕ್ಷನ್ ಕಾಸ್ಟ್ ನ ನೀವು ನೋಡೋದಾದ್ರೆ 50% ಹೆಚ್ಚಾಗಿ ಎಲೆಕ್ಟ್ರೋಲೈಸರ್ಸ್ ಆಪರೇಟ್ ಮಾಡೋ ಪವರ್ ಕಾಸ್ಟ್ ಇದ್ದೇ ಇರುತ್ತೆ. ಇನ್ನು ಕಡಿಮೆ ಆದಂತಹ ಕ್ರೆಡಿಟ್ ಮತ್ತೆ ಸ್ಟ್ರಾಂಗ್ ಸಪ್ಲೈ ಚೈನ್ ಇಂದಾನೆ ಚೈನಾದಲ್ಲಿ ಸೋಲಾರ್ ಮತ್ತೆ ವಿಂಡ್ ಫಾರ್ಮ್ಸ್ ಏನಿರುತ್ತೆ ಅದನ್ನ ಬಿಲ್ಡ್ ಮಾಡ್ತಾರೆ. ಇನ್ನು ವೆಸ್ಟರ್ನ್ ಕಂಟ್ರೀಸ್ಗಿಂತ 40% ಕಡಿಮೆ ರಿನ್ಯೂವಬಲ್ಸ್ ಇಂದಾನೆ ಎಲೆಕ್ಟ್ರಿಸಿಟಿ ಕಾಸ್ಟ್ ಕೂಡ ಕಡಿಮೆ ಆಗತ್ತೆ ಅಲ್ವಾ? ಇದರಿಂದ ಹೈಡ್ರೋಜನ್ ಕಾಸ್ಟ್ ಕೂಡ ಕಡಿಮೆ ಅಂತ ಇಲ್ಲೇ ಅರ್ಥ ಆಗತ್ತೆ. ಈ ಕಾಸ್ಟ್ ನ ನೀವು ನೋಡೋದಾದ್ರೆ ಸ್ಕೇಲ್ ಜೊತೆಗೆ ಸೇರಿಸ್ಕೊಂಡು ಮತ್ತಷ್ಟು ಕಡಿಮೆ ಮಾಡ್ತಾರೆ. ಹಾಗೇನೆ ಚೈನಾದಲ್ಲಿ ಅತಿ ದೊಡ್ಡ ಹೈಡ್ರೋಜನ್ ಮಾರ್ಕೆಟ್ ಇದೆ. ಇಲ್ಲಿ ಗ್ಲೋಬಲ್ ಸಪ್ಲೈನ ಅಂದ್ರೆ 1/3 ಹೈಡ್ರೋಜನ್ ಯೂಸ್ ಆಗತ್ತೆ ಅಂತ. ಈ ಹೈಡ್ರೋಜನ್ ನ ನೀವು ನೋಡೋದಾದ್ರೆ ಇಂಡಸ್ಟ್ರೀಸ್ಗೆ ಡೈರೆಕ್ಟ್ ಆಗಿ ಕಳಿಸ್ತಾರೆ. ಅಂದ್ರೆ ಡೊಮೆಸ್ಟಿಕ್ ಡಿಮ್ಯಾಂಡ್ ಏನಿದೆ ಅದು ತುಂಬಾ ಸ್ಟೇಬಲ್ ಆಗಿರ್ಲಿ ಅಂತ. ಆದ್ರೆ ಚೈನೀಸ್ ಎಲೆಕ್ಟ್ರೋಲೈಸರ್ಸ್ ಎಫಿಷಿಯನ್ಸಿ ಏನಿದೆ ಅದು ಮತ್ತೆ ಪರ್ಫಾರ್ಮೆನ್ಸ್ ಇಶ್ಯೂಸ್ ನ ಖಂಡಿತವಾಗ್ಲೂ ಫೇಸ್ ಮಾಡ್ತಾರೆ. ಕೆಲವು ಎಲೆಕ್ಟ್ರೋಲೈಸರ್ಸ್ ನ ನೀವು ನೋಡೋದಾದ್ರೆ ಟೆಕ್ನಿಕಲ್ ಆಗಿ ಅಂದ್ರೆ ಸ್ಟ್ಯಾಂಡರ್ಡ್ಸ್ ನ ಮೀಟ್ ಮಾಡೋದಕ್ಕಾಗೋದೇ ಇಲ್ಲ. ಇವುಗಳಲ್ಲಿ ಅಂದ್ರೆ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಶಿಪ್ ಮಾಡ್ತೀರಾ ಅಂದ್ರೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಚೈನಾ ಫಾಸ್ಟ್ ಆಗಿ ಸ್ಕೇಲ್ ಮಾಡೋದ್ರಲ್ಲಿ ಒಂದು ಅಚೀವ್ಮೆಂಟ್ ಅನ್ನ ಸಾಧಿಸಿದೆ. ಹೇಗೆ? ಕಾಸ್ಟ್ ಕಡಿಮೆ ಮಾಡ್ಕೊಂಡಿದೆ ಇದರಿಂದ, ಜೊತೆಗೆ ಹೈಡ್ರೋಜನ್ಗೆ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದೆ. ಇದರಿಂದ ಅರ್ಥ ಆಗೋದೇನ್ ಗೊತ್ತಾ? ವೆಸ್ಟರ್ನ್ ಕಂಟ್ರೀಸ್ಗೆ ಒಂದು ಟಫ್ ಚಾಯ್ಸ್ ನ ಫೇಸ್ ಮಾಡಬೇಕಾಗತ್ತೆ ಅಂತ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ವೆರಿ ಸಿಂಪಲ್. ಒಂದು ಕಡಿಮೆ ರೇಟಿನ ಒಂದು ಚೈನೀಸ್ ಮೆಷಿನ್ಸ್ ನ ಯೂಸ್ ಮಾಡಿ ಬೇಗ ಸ್ಕೇಲ್ ಮಾಡೋದು, ಇಲ್ಲ ಅಂತಂದ್ರೆ ಡೊಮೆಸ್ಟಿಕ್ ಕೆಪಾಸಿಟಿಯಲ್ಲಿ ಬಹಳಷ್ಟು ಖರ್ಚು ಮಾಡೋದು. ಇನ್ನು ದೇಶಗಳ ನಡುವೆ ಹೈಡ್ರೋಜನ್ ಕೇವಲ ಪವರ್ಸ್ಗೆ ಮಾತ್ರ ಅಲ್ಲ, ಈ ಒಂದು ಶಿಪ್ಪಿಂಗು ಕೂಡ ಬೇಕಾಗಬಹುದು. ಕಾರ್ಗೋ ಶಿಪ್ಪಿಂಗ್ ಪೊಲ್ಯೂಷನ್ ನ ಒಂದು ಮೇಜರ್ ಸೋರ್ಸ್ ಅಲ್ವಾ? ಇನ್ನು ಕಾರ್ಗೋ ಶಿಪ್ಸ್ ಏನಿದೆ ಇದು ಹೈ ಸಲ್ಫರ್ ಫ್ಯೂಯಲ್ ಅನ್ನ ಯೂಸ್ ಮಾಡಿಕೊಂಡು ಸುಡತ್ತೆ. ಇದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ಮತ್ತೆ ಟಾಕ್ಸಿಕ್ ಏರ್ ಪೊಲ್ಯೂಟೆಂಟ್ಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ರಿಲೀಸ್ ಆಗುತ್ತೆ. ಇನ್ನು ಶಿಪ್ಪಿಂಗ್ ಇಂಡಸ್ಟ್ರಿಯ ಈ ಒಂದು ಗ್ಲೋಬಲ್ ಎಮಿಷನ್ಸ್ ನಲ್ಲಿ ನೀವು ನೋಡೋದಾದ್ರೆ 3% ಕಾಂಟ್ರಿಬ್ಯೂಷನ್ ಇದೆ. ಇನ್ನು ಶಿಪ್ಪಿಂಗ್ ನ ಹೆಚ್ಚಿರೋ ಒಂದು ಡಿಮ್ಯಾಂಡ್ ಏನಿದೆ ಇದರಿಂದ ಏನಾಗ್ತದೆ ಗೊತ್ತಾ? ಈ ಒಂದು ಕ್ಲೀನ್ ಫ್ಯೂಯಲ್ಗೆ ಶಿಫ್ಟ್ ಮಾಡೋದು ಅವಶ್ಯಕತೆ ಇದೆ ಅಂತ ಇಲ್ಲಿ ಗೊತ್ತಾಗತ್ತೆ. ಆದ್ರೆ ಹೆಚ್ಚಿನ ಆಲ್ಟರ್ನೇಟ್ ಪವರ್ ಸೋರ್ಸಸ್ ಶಿಪ್ಸ್ ಮೇಲೆ ಕೆಲಸ ಖಂಡಿತವಾಗ್ಲೂ ಕೂಡ ಮಾಡಲ್ಲ. ಬ್ಯಾಟ್ರೀಸ್ ಬಹಳ ಭಾರವಾಗಿರುತ್ತೆ ಮತ್ತೆ ಪ್ಯೂರ್ ಹೈಡ್ರೋಜನ್ ಶಿಪ್ಸ್ ನಲ್ಲಿ ಸ್ಟೋರ್ ಮಾಡೋದು ಕಷ್ಟ. ಹಾಗೇನೆ ಈ ಒಂದು ಹೈಡ್ರೋಜನ್ ಡೆರಿವೇಟಿವ್ಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಅವಾಗವಾಗ ಶಿಫ್ಟ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಯೋಚನೆ ಮಾಡಿ, ಗ್ರೀನ್ ಹೈಡ್ರೋಜನ್ ಇಂದ ತಯಾರಿಸಿದ ಒಂದು ಅಮೋನಿಯಾ ಅಥವಾ ಮೆಥನಾಲ್ ಏನಿದೆ ಇದು ಒಂದು ಪಾಸಿಬಲ್ ಸೊಲ್ಯೂಷನ್ ಕೂಡ ಆಗ್ಬಹುದು. ಇವತ್ತು ಟೋಟಲ್ ಮರೀನ್ ಫ್ಯೂಯಲ್ ನ ನೀವು ತಗೊಳ್ಳೋದಾದ್ರೆ 60% ಕೇವಲ ಅಂದ್ರೆ 17 ಪೋರ್ಟ್ಸ್ ನಿಂದ ಬಂದರುಗಳಿಂದ ಸಪ್ಲೈ ಆಗುತ್ತೆ. ಒಂದು ವೇಳೆ ಈ ಬಂದರುಗಳು ಪೋರ್ಟ್ಸ್ ಅಂತ ಏನ್ ಹೇಳ್ತೀವಿ ಅದು ಅಮೋನಿಯಾ ಮತ್ತೆ ಮೆಥನಾಲ್ ಸಪ್ಲೈ ಮಾಡೋದಕ್ಕೆ ಶುರು ಮಾಡಿದ್ರೆ ಶಿಪ್ಪಿಂಗ್ ಕಂಪನೀಸ್ ಈ ಒಂದು ಕಾನ್ಫಿಡೆಂಟ್ ಆಗಿ ಸ್ವಿಚ್ ಮಾಡ್ಕೊಳ್ಬಹುದು. ಐಎ ಪ್ರಕಾರ ಸುಮಾರು 80 ಬಂದರುಗಳು ಪೋರ್ಟ್ಸ್ ಈಗಾಗಲೇ ಹೈಡ್ರೋಜನ್ ಬೇಸ್ಡ್ ಫ್ಯೂಯಲ್ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದೆ ಅಂತ ಅವ್ರು ಹೇಳಿರೋದು. ಆದ್ರೆ ಈ ಅಡ್ಯಾಪ್ಟೇಷನ್ ಏನಿದೆ ಇದು ಖಂಡಿತವಾಗ್ಲೂ ಕೂಡ ಈಸಿ ಇಲ್ಲ ಬಿಡಿ. ಸಿಂಗಾಪುರ್ ಅತಿ ದೊಡ್ಡ ಅಂದ್ರೆ ಬಂಕರಿಂಗ್ ಪೋರ್ಟ್ ಅಂತ ಗೊತ್ತಾಗುತ್ತೆ. ಆದ್ರೆ ಅದ್ರ ಹತ್ರ ತುಂಬಾ ಕಡಿಮೆ ರೇಟ್ ನ ಒಂದು ರಿನ್ಯೂಬಲ್ ಎನರ್ಜಿ ಇಲ್ಲ. ಹಾಗಾಗಿ ಅದೇನ್ ಮಾಡ್ಬೋದು, ಲೋಕಲಿ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಬೇಸಿಕ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಗೊತ್ತಾ, ಸಿಂಗಾಪುರ್ ಹೈಡ್ರೋಜನ್ ಯೂಸ್ ಮಾಡೋದಕ್ಕೆ ಇಂಪೋರ್ಟ್ಸ್ ಗಳ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ. ಸೊ ಯಾವ ದೇಶದ ಹತ್ರ ರಿನ್ಯೂಬಲ್ ಎನರ್ಜಿ ಆಕ್ಸೆಸ್ ಇರುತ್ತೋ ಅವ್ರಿಗೆ ಹೈಡ್ರೋಜನ್ಗೆ ಈ ಒಂದು ಸ್ವಿಚ್ ಮಾಡೋದು ಖಂಡಿತವಾಗ್ಲೂ ಕೂಡ ಈಸಿ ಆಗಿರತ್ತೆ. ಹೈಡ್ರೋಜನ್ ಅಡ್ಯಾಪ್ಟೇಷನ್ ನಲ್ಲಿ ಅಂದ್ರೆ ಅಳವಡಿಸ್ಕೊಳ್ಳೋದ್ರಲ್ಲಿ ಕೆಲವು ಮೇಜರ್ ಚಾಲೆಂಜಸ್ ಕೂಡ ಇದೆ. ಹೈಡ್ರೋಜನ್ ನ ವಯಾಬಿಲಿಟಿ ಪ್ರೂವ್ ಮಾಡಬೇಕಾಗತ್ತೆ. ಅಂದ್ರೆ ಪೋರ್ಟ್ಸ್ ಗಳು ಏನಿರುತ್ತೆ ಅಲ್ವಾ ಅದು ಹೊಸ ಫ್ಯೂಯಲ್ ಸೋರ್ಸ್ಗೆ ಅಡ್ಯಾಪ್ಟ್ ಆಗ್ಬೇಕಾಗತ್ತೆ. ಈ ಇಂಪೋರ್ಟ್ ಡಿಪೆಂಡೆನ್ಸಿ ಏನಿದೆ, ಈಗ ಬೇರೆ ದೇಶಗಳಿಂದ ಈ ಐಟಮ್ಸ್ ಗಳನ್ನ ಏನ್ ತರಿಸ್ಕೊಳ್ತಾರೆ ಅದನ್ನ ಕೆಲವು ದೇಶಗಳು ಈ ಚೇಂಜ್ ಅನ್ನ ಖಂಡಿತವಾಗ್ಲೂ ಕೂಡ ಅಳವಡಿಸ್ಕೊಳ್ಬೇಕಾಗತ್ತೆ. ಯಾಕೆ ಅಂದ್ರೆ ಸುಮಾರು ದೇಶಗಳು ಇದ್ರಲ್ಲಿ ಫೇಲ್ ಆಗ್ತಿರೋದು. ಹೈಡ್ರೋಜನ್ ಅಡ್ಯಾಪ್ಟೇಷನ್ ಅಲ್ಲಿ ಲೀಕೇಜ್ ಕೂಡ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಈಗ ಹೈಡ್ರೋಜನ್ ನೀವು ನೋಡೋದಾದ್ರೆ ಒಂದು ವೇಳೆ ಲೀಕ್ ಆಯ್ತು ಅಂತ ಅನ್ಕೊಳ್ಳಿ, ಅದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ನ ನೆಗೆಟಿವ್ ಇಂಪ್ಯಾಕ್ಟ್ ಮತ್ತಷ್ಟು ಹೆಚ್ಚಾಗತ್ತೆ. ಮೀಥೇನ್ ಒಂದು ಗ್ರೀನ್ ಹೌಸ್ ನ ಗ್ಯಾಸ್ ಅಲ್ವಾ, ಅದು ಬಹಳ ನಿಧಾನವಾಗಿ ಬ್ರೇಕ್ ಡೌನ್ ಆಗುತ್ತೆ. ಅದು ಎಷ್ಟು ಬೇಗ ಬ್ರೇಕ್ ಡೌನ್ ಆಗುತ್ತೋ ಅಷ್ಟು ಒಳ್ಳೆಯದು. ಆದ್ರೆ ಹೈಡ್ರೋಜನ್ ಈ ಬ್ರೇಕ್ ಡೌನ್ ಪ್ರಾಸೆಸ್ಗೆ ಇಂಟರ್ಫಿಯರ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಚಿಕ್ಕ ಹೈಡ್ರೋಜನ್ ಲೀಕ್ ಕೂಡ ಮೀಥೇನ್ ನ ನೆಗೆಟಿವ್ ಇಂಪ್ಯಾಕ್ಟ್ ಏನಿರುತ್ತೆ ಅದನ್ನ ಜಾಸ್ತಿ ಮಾಡಬಹುದು.
ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಅಂದ್ರೆ 100 ವರ್ಷದ ಟೈಮ್ ಸ್ಕೇಲ್ನಲ್ಲಿ ಲೀಕ್ ಆಗಿರುವಂತಹ ಹೈಡ್ರೋಜನ್ನ ನೀವು ನೋಡೋದಾದ್ರೆ ಗ್ಲೋಬಲ್ ವಾರ್ಮಿಂಗ್ ಮೇಲೆ ಇಂಪ್ಯಾಕ್ಟ್ ಬೀಳತ್ತೆ ಅಂತ. ಕಾರ್ಬನ್ ಡೈಆಕ್ಸೈಡ್ಗಿಂತ ಅಂದ್ರೆ 12 ಪಟ್ಟು ಹೆಚ್ಚಾಗಿರುತ್ತೆ ಅಂತ ಇವ್ರು ಹೇಳ್ತಿರೋದು. ಕೆಲವು ಸ್ಟಡೀಸ್ನ ಪ್ರಕಾರ ಪ್ರೊಡಕ್ಷನ್ ಅಲ್ಲಿ ನೀವು ನೋಡೋದಾದ್ರೆ 1-2% ಏನಿದೆ ಇದು ಹೈಡ್ರೋಜನ್ ಲೀಕ್ ಆಗುತ್ತೆ ಅಂತಾನು ಕೂಡ ರಿಪೋರ್ಟ್ ಮಾಡಿದ್ದಾರೆ. ಈ ಪರ್ಸೆಂಟೇಜ್ ಅಮೌಂಟ್ ಚಿಕ್ಕದಂತ ಅನ್ಸ್ಬೋದು, ಆದ್ರೆ ಟೋಟಲ್ ಹೈಡ್ರೋಜನ್ ಪ್ರೊಡಕ್ಷನ್ ಸ್ಕೇಲ್ ನಲ್ಲಿ ಈ ನಂಬರ್ಸ್ ನೀವೇನಾದ್ರೂ ನೋಡಿದ್ರೆ 1-2% ಒಂದು ಬಹಳ ದೊಡ್ಡ ನಂಬರ್ ಆಗತ್ತೆ. ಹಾಗೇನೆ ಕಾರ್ಬನ್ ಡೈಆಕ್ಸೈಡ್ ತರದ ಒಂದು ಹೈಡ್ರೋಜನ್ ಲೀಕೇಜಸ್ ಮೆಜರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಈ ಒಂದು ಹೈಡ್ರೋಜನ್ ಪ್ರೊಡಕ್ಷನ್ ನ ಅಡ್ವಾಂಟೇಜ್ ಹೆಚ್ಚಾಗ್ತಿದೆ ಅಂತ ಗೊತ್ತಾಗೋದು. ಅಥವಾ ಅದರಿಂದ ಆಗುವಂತಹ ಈ ಒಂದು ಲೀಕ್ಸ್ ನ ಪ್ರಾಬ್ಲಮ್ ಏನಿರುತ್ತೆ ಅಲ್ವಾ, ಅದು ಕೂಡ ಜಾಸ್ತಿ ಆಗ್ಬೋದು. ಮೆಜರ್ ಮಾಡೋದಕ್ಕೆ ಖಂಡಿತವಾಗ್ಲೂ ಕೂಡ ಯಾವುದೇ ದಾರಿನೇ ಇರೋದಿಲ್ಲ. ಇದು ಗ್ರೀನ್ ಹೈಡ್ರೋಜನ್ ನ ಗ್ಲೋಬಲ್ ಸೀನ್. ಈ ಸೀನ್ ನ ನೀವು ನೋಡೋದಾದ್ರೆ ಅಂದ್ರೆ ಸ್ಪೇಸ್ ಏನಿದೆ ಅಲ್ವಾ, ಇದರಲ್ಲಿ ಇಂಡಿಯಾದ ರೋಲ್ ಏನು? IEA ನ ರಿಪೋರ್ಟ್ ನಲ್ಲಿ ಇಂಡಿಯಾ ಒಂದು ಸೀರಿಯಸ್ ನ್ಯಾಷನಲ್ ಹೈಡ್ರೋಜನ್ ಪ್ರೋಗ್ರಾಮ್ ಹೊಂದಿರೋ ಕಂಟ್ರೀಸ್ ಗಳಲ್ಲಿ ಇದೆ ಅಂತ ಅವರು ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಚೈನಾ ತರ ಇಂಡಿಯಾ ಕೂಡ ಹೈಡ್ರೋಜನ್ ಅನ್ನ ರಿಫೈನರೀಸ್ ಮತ್ತೆ ಫರ್ಟಿಲೈಸರ್ಸ್ ನಂತಹ ಅಂದ್ರೆ ಇಲ್ಲಿ ಯೂಸ್ ಮಾಡೋ ಇಂಡಸ್ಟ್ರೀಸ್ಗೆ ಡೈವರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದೆ. ಈ ಇಂಡಸ್ಟ್ರೀಸ್ ನಿಂದ ಕರೆಂಟ್ ಹೈಡ್ರೋಜನ್ ಡಿಮ್ಯಾಂಡ್ ನೀವು ನೋಡೋದಾದ್ರೆ ಬಲ್ಕ್ ಆಗಿ ಜನರೇಟ್ ಮಾಡ್ತಾರೆ. ಇಂಡಿಯಾ ತನ್ನ ಹೈಡ್ರೋಜನ್ ಅನ್ನ ಹೆಚ್ಚಾಗಿ ಏನ್ ಮಾಡ್ತಾರೆ, ಕೋಲ್ ಮತ್ತೆ ಗ್ಯಾಸ್ ನಿಂದ ತಯಾರಿಸ್ತಾ ಇರೋದು. ಇಂಡಿಯಾ ಏನ್ ಮಾಡಿದೆ ಗೊತ್ತಾ, ಈ ಹರಾಜ್ ಹಾಕೋದ್ರ ಮೂಲಕ ಡೆವಲಪರ್ಸ್ಗೆ ಅಂದ್ರೆ ಬೈಯರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಸಿಗೋ ತರ ಇದನ್ನ ಅಂದ್ರೆ ಆಪರ್ಚುನಿಟಿ ಕ್ರಿಯೇಟ್ ಆಗೋ ತರ ಏನೋ ಮಾಡಿದೆ. ಇದು ಹೈಡ್ರೋಜನ್ ಇಂಡಸ್ಟ್ರಿಯ ಅತಿ ದೊಡ್ಡ ಚಾಲೆಂಜಸ್ ಗಳಲ್ಲಿ ಒಂದು. IOCL ಮತ್ತೆ BPCL ತರದ ಆಯಿಲ್ ರಿಫೈನರೀಸ್ ನ ನೀವು ನೋಡೋದಾದ್ರೆ ಡೈರೆಕ್ಟ್ ಆಗಿ ಗ್ರೀನ್ ಈ ಒಂದು ಹೈಡ್ರೋಜನ್ ಏನಿದೆ ಅದನ್ನ ಪರ್ಚೇಸ್ ಮಾಡೋದಕ್ಕೆ ಬಿಡ್ ಮಾಡ್ತಾ ಇದೆ. ಫರ್ಟಿಲೈಸರ್ಸ್ ಪ್ಲಾಂಟ್ಸ್ ಕೂಡ ಅಮೋನಿಯಾಗೋಸ್ಕರ ಈ ಒಂದು ರಿವರ್ಸ್ ಆಕ್ಷನ್ಸ್ ನ ಹೋಲ್ಡ್ ಮಾಡ್ತಾ ಇದೆ. ಹೌದು, ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ ನೀವು ನೋಡೋದಾದ್ರೆ ಇವ್ರಿಗೆ 50-60 ರೂಪೀಸ್ ಪರ್ ಕೆಜಿಗೆ ಬಿಡ್ ಏನಿದೆ ಅದು ಸಿಗ್ತಾ ಇರೋದು. ಬೇಸಿಕ್ಲಿ ನಮ್ಮ ದೇಶ ಹೈಡ್ರೋಜನ್ ಸಪ್ಲೈ ಸೈಡ್ ಅನ್ನ ಕೂಡ ಈ ಒಂದು ಇನ್ಸೆಂಟಿವ್ಸ್ ತರ ಮಾಡ್ತಾ ಇರೋದು. ಡೊಮೆಸ್ಟಿಕ್ ಎಲೆಕ್ಟ್ರೋಲೈಸರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ನೀವು ನೋಡೋದಾದ್ರೆ ಇವ್ರ ಪಾಲಿಸಿ ಮೂಲಕ ಎಂಕರೇಜ್ ಮಾಡ್ತಾರೆ. ಹೌದು, ತೆಲಂಗಾಣ ಇವರ ಒಂದು ಎಲೆಕ್ಟ್ರೋಲೈಸರ್ ಪ್ರೊಡಕ್ಷನ್ಗೆ ಸಬ್ಸಿಡೀಸ್ನು ಕೂಡ ಕೊಡ್ತಿದೆ. ಈ ಗವರ್ಮೆಂಟ್ ಇನ್ಸೆಂಟಿವ್ಸ್ ಮೂಲಕ ನಮ್ಮ ಒಂದು ಚೈನೀಸ್ ಡಾಮಿನೆನ್ಸ್ ಮೇಲಿನ ಡಿಪೆಂಡೆನ್ಸಿ ಕೂಡ ಕಡಿಮೆ ಆಗ್ಬೋದು. ಈ ಸ್ಟೋರಿಯ ಒಂದು ಡೀಪ್ ಸ್ಟಡಿ ಕೇಳಾದ್ಮೇಲೆ ನಿಮ್ಗೆ ಏನ್ ಅನ್ಸ್ತಿದೆ? ಗ್ರೀನ್ ಹೈಡ್ರೋಜನ್ ಒಂದು ವಯಬಲ್ ಎನರ್ಜಿ ಸೋರ್ಸ್ ಆಗತ್ತಾ, ಅಥವಾ ಇಂಡಿಯಾದ ಗ್ರೀನ್ ಹೈಡ್ರೋಜನ್ ಇಂಡಸ್ಟ್ರಿ ನಮ್ಮನ್ನ ಚೈನೀಸ್ ಡಿಪೆಂಡೆನ್ಸಿಯಿಂದ ಪ್ರೊಟೆಕ್ಟ್ ಮಾಡತ್ತಾ? ನಿಮ್ಮ ವ್ಯೂಸ್ ಮತ್ತೆ ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಗೆ ಮುಂದಿನ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.